ನೋಡಿ, ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಇವೆಲ್ಲ ವಿಷಯಗಳು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಚರ್ಚೆ ಆಗಿವೆ. ಆದರೆ ರಾಜ್ಯಪಾಲರು ಅಂತಿಮವಾಗಿ ವೈಯಕ್ತಿಕವಾಗಿ ಕೆಲ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಗ್ರೇ ಏರಿಯಾ ಇದೆ. ಡಿಸ್ಕ್ರಿಷನರಿ ಪವರ್ಸ್ ಆಫ್ ಗವರ್ನರ್ ಅನ್ನುವುದೇ ಒಂದು ಗ್ರೇ ಏರಿಯಾ. ಈಗ SR ಬೊಮ್ಮಾಯಿ ಜಡ್ಜ್ಮೆಂಟು ಸುಪ್ರೀಂ ಕೋರ್ಟ್ ಕೊಟ್ಟ ನಂತರ ಅದೊಂದು ಲಾ ಆಯಿತು. ಇವತ್ತು ಪಂಜಾಬ್ನ ಮುಖ್ಯಮಂತ್ರಿ ಭಗವಂತ್ ಮಾನ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು, ಕೇರಳದ ಮುಖ್ಯಮಂತ್ರಿ ಪಿನರಾಯಿ ವಿಜಯನ್ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದರು, ಸ್ಟಾಲಿನ್ ಸುಪ್ರೀಂ ಕೋರ್ಟ್ಗೆ ಹೋದ ನಂತರ ರಾಜ್ಯಪಾಲರ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಅಧಿಕಾರದ ಬಗ್ಗೆ ಸುಪ್ರೀಂ ಕೋರ್ಟ್ ಕೆಲ ಮಹತ್ವಪೂರ್ಣವಾಗಿರ್ತಕ್ಕಂಥ ಗೈಡ್ಲೈನ್ಸ್ಗಳನ್ನು ಲೇ ಡೌನ್ ಮಾಡಿದೆ. ಸೊ ಈ ಪ್ರಕಾರ ಕರ್ನಾಟಕದಲ್ಲಿ ಏನು ತಿಕ್ಕಾಟಗಳು ನಡೀತಾ ಇದೆ ಅದಕ್ಕೊಂದು ಸ್ವಲ್ಪ ಸುಗಮ ಆಗುತ್ತಾ ರಾಜ್ಯ ಸರ್ಕಾರದ? ನಿಶ್ಚಿತವಾಗಿ ನೋಡಿ, ಸುಪ್ರೀಂ ಕೋರ್ಟ್ನ ತೀರ್ಪು ಎಲ್ಲ ರಾಜ್ಯಪಾಲರಿಗೂ ಕೂಡ ಅನ್ವಯ ಆಗೇ ಆಗುತ್ತೆ. ಈಗ SR ಬೊಮ್ಮಾಯಿ ಜಡ್ಜ್ಮೆಂಟ್ನಲ್ಲೇ ಮೊದಲೇನಿತ್ತು, ರಾಜ್ಯಪಾಲರು ರಾಜಭವನಕ್ಕೆ ಕರೆಸ್ಕೊಂಡು ಶಾಸಕರು ಎಷ್ಟಿದ್ದಾರೆ ಎಷ್ಟಿಲ್ಲ ಅಂತಕ್ಕಂಥದ್ದನ್ನು ತಲೆ ಎಣಿಸಿ ಸರ್ಕಾರವನ್ನು ತೆಗೆದಿರ್ತಕ್ಕಂಥ ಉದಾಹರಣೆಗಳಿದೆ. ಈಗ ಹಾಗೆ ಮಾಡುವಂತಿಲ್ಲ. ಯಡಿಯೂರಪ್ಪ ಪ್ರಕರಣದಲ್ಲೇ ನಾವು ನೋಡಿದ್ವಿ. ಸ್ಪೀಕರ್ ಪಾತ್ರತೆಯ ಬಗ್ಗೆ ಕೂಡ, ಅಂದರೆ ಸ್ಪೀಕರ್ ಅಧಿಕಾರ ಏನು ಅನ್ನೋದರ ಬಗ್ಗೆ ಕೂಡ ಸುಪ್ರೀಂ ಕೋರ್ಟ್ ಅನೇಕ ಮಹತ್ವಪೂರ್ಣವಾಗಿರ್ತಕ್ಕಂಥ ತೀರ್ಮಾನಗಳನ್ನು ಕೊಟ್ಟಿದೆ. ಈಗ ಇಲ್ಲೂ ಕೂಡ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಮತ್ತು ಕರ್ನಾಟಕ ಸರ್ಕಾರದ ನಡುವೆ ತಿಕ್ಕಾಟಗಳು. ಈಗ ಡಿಸ್ಕ್ರಿಷನ್ ಪವರ್ಸ್ಗೆ ಸಂಬಂಧಪಟ್ಟಂತೆ ಸ್ಯಾಂಕ್ಷನ್ ಆಫ್ ಪ್ರಾಸಿಕ್ಯೂಷನ್ ಆಫ್ ಸ್ಯಾಂಕ್ಷನ್ ಆಫ್ ಇನ್ವೆಸ್ಟಿಗೇಷನ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಪ್ರಕಾರ ಅಲ್ಲಿ ಗವರ್ನರ್ಗೆ ಡಿಸ್ಕ್ರಿಷನ್ ಪವರ್ ಇದೆ. ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಪ್ರಕರಣ ಬಂದಾಗ ಅಲ್ಲಿ ಡಿಸ್ಕ್ರಿಷನ್ ಪವರ್, ತನ್ನ ವಿವೇಚನಾ ಅಧಿಕಾರವನ್ನು ಬಳಸ್ಕೊಂಡು ಅವರು ಮಾಡುವ, ಅದು ನಾಳೆ ಜುಡಿಷಿಯಲ್ ಸ್ಕ್ರೂಟ್ನಿ ಆಗೇ ಆಗತ್ತೆ. ಬಟ್ ಇಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ, ನಿಮಗೆ ಒಂದು ಲಿಮಿಟೆಡ್ ರೋಲ್ ಇದೆ. ಈಗ ಕೇಂದ್ರದಲ್ಲಿ ಮತ್ತೊಂದು ಪಕ್ಷ ಇರುತ್ತೆ, ರಾಜ್ಯದಲ್ಲಿ ಒಂದು ಪಕ್ಷ ಇರುತ್ತೆ ಅಂದ್ಕೋಣ. ಇಲ್ಲಿ ರಾಜ್ಯ ಸರ್ಕಾರ ಕೆಲಸ ನಿರ್ವಹಿಸಬೇಕಲ್ಲ. ವಿಧಾನಸಭೆಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ಬಿಲ್ಗಳಿಗೆ ವಿಧೇಯಕಗಳನ್ನು ಅನುಮೋದನೆ ದೊರೆತ ನಂತರ ರಾಜ್ಯಪಾಲರು ಬಹಳ ದಿನಗಳವರೆಗೆ ಅದನ್ನು ಇಟ್ಕೊಳ್ಬಾರ್ದು ಅಂತಕ್ಕಂಥದ್ದನ್ನು ಮಾತ್ರ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಸುಪ್ರೀಂ ಕೋರ್ಟ್ ಏನು ರಾಜ್ಯಪಾಲರು ಹೇಗೆ ಕೆಲಸ ನಿರ್ವಹಿಸಬೇಕು ಅಂತಕ್ಕಂಥದ್ದಲ್ಲಿ ಮಧ್ಯಪ್ರವೇಶಿಸ್ತಾ ಇಲ್ಲ. ಕಾನ್ಸ್ಟಿಟ್ಯೂಷನಲ್ ಪ್ರೊವಿಷನ್ ಏನಿದೆ, ನೀವು ಒಂದು ಸಲ ಹೋದ ನಂತರ ವಾಪಸ್ ಹೋದ ನಂತರ ವಿಧಾನಸಭೆ ಅದನ್ನು ಪಾಸ್ ಮಾಡಿದರೆ ವಾಪಸ್ ಅದನ್ನು ಕಳಿಸಿದಾಗ ರಾಜ್ಯಪಾಲರಿಗೆ ತುಂಬ ಅಧಿಕಾರ ಇಲ್ಲ. ಒಂದೋ ನೀವು ರಾಷ್ಟ್ರಪತಿಗಳಿಗೆ ಅದನ್ನು ಕಳಿಸ್ಬೇಕು ಅಥವಾ ಅನುಮೋದನೆ ಕೊಡಬೇಕು. ಇದನ್ನು ಟೈಮ್ ಲೈನ್ನಲ್ಲಿ ಮಾಡಿ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಈಗ ಸರ್ಕಾರಿಯ ಕಮಿಷನ್ ಬಂತು, ಇದೇ ರೀತಿಯ ಕಾನ್ಸ್ಟಿಟ್ಯೂಷನಲ್ ಪೊಸಿಷನ್ಸ್ಗಳು ಹೇಗೆ ಕೆಲಸ ನಿರ್ವಹಿಸಬೇಕು ಅನ್ನೋದ್ರ ಬಗ್ಗೆ, ಆಡಳಿತಾತ್ಮಕ ಸುಧಾರಣೆಗಳ ಬಗ್ಗೆ ಸರ್ಕಾರಿಯ ಕಮಿಷನ್ ದೊಡ್ಡ ವರದಿಯನ್ನು ಕೊಡ್ತು. ತೀರಾ ಇತ್ತೀಚೆಗೆ ಪುಂಚಿ ಕಮಿಷನ್ ಕೂಡ ಬಂತು. ಅವರೇನು ಹೇಳಿದರು ಅಂತಂದರೆ 6 ತಿಂಗಳ ಕಾಲಾವಕಾಶವನ್ನು ರಾಜ್ಯಪಾಲರಿಗೆ ಕೊಡಬೇಕು ಅಂತಕ್ಕಂಥದ್ದನ್ನು 2 ಕಮಿಷನ್ಗಳು ಹೇಳಿದರು. ಬಟ್ ಸುಪ್ರೀಂ ಕೋರ್ಟ್ ಏನು ಹೇಳ್ತಾ ಇದೆ ಅಂತಂದರೆ, ನ್ಯಾಷನಲ್ ಸೆಕ್ಯೂರಿಟಿಯ ಯಾವುದೋ ಒಂದು ವಿಷಯ ಇದೆ, ಹೈಕೋರ್ಟ್ಗಳ ಅಧಿಕಾರ ವ್ಯಾಪ್ತಿಯನ್ನು ಮೊಟಕುಗೊಳಿಸ್ತಕ್ಕಂಥ ಯಾವುದೋ ಒಂದು ವಿಧೇಯಕ ಕಾನೂನಿದೆ, ಕೇಂದ್ರ ಸರ್ಕಾರದ ಈ ಕಂಕರೆಂಟ್ ಲಿಸ್ಟ್ ಇವೆ ಕಾನ್ಸ್ಟಿಟ್ಯೂಷನ್ನಲ್ಲಿ, ಕೇಂದ್ರದ ಕೆಲ ಅಧಿಕಾರ ಇದೆ, ರಾಜ್ಯದ ಕೆಲ ಅಧಿಕಾರ ಇದೆ, ಇಬ್ರಿಗೂ ಸೇರಿರ್ತಕ್ಕಂಥ ಕಂಕರೆಂಟ್ ಲಿಸ್ಟ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ವಿಧೇಯಕ ಬಿಲ್ ಇದ್ದರೆ ನೀವು 3 ತಿಂಗಳ ಕಾಲಾವಕಾಶವನ್ನು ತೆಗೆದುಕೊಳ್ಬೋದು. ಅದರ್ವೈಸ್ ರಾಜ್ಯ ಸರ್ಕಾರ 2 ಬಾರಿ ವಿಧಾನಸಭೆಯಲ್ಲಿ ಅನುಮೋದನೆ ದೊರೆತ ನಂತರ ನೀವು ಅನಿರ್ದಿಷ್ಟಾವಧಿಯವರೆಗೆ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ದಿಲ್ಲಿಯಲ್ಲಿ ಯಾರೋ ಕುಳಿತುಕೊಂಡಿದ್ದಾರೆ ಅವರನ್ನು ಖುಷಿಪಡಿಸೋದಕ್ಕೋಸ್ಕರ ನೀವು ಇಟ್ಕೊಂಡು ಕೂರುವಂತಿಲ್ಲ ಅನ್ನೋದು ಸುಪ್ರೀಂ ಕೋರ್ಟ್ ಹೇಳಿದೆ. ಐ ಥಿಂಕ್ ಗ್ರೇ ಏರಿಯಾನ ತೀರಾ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ಮಾಡಿದೆ. ರೈಟ್. ಆದರೂ ಈ ತಿಕ್ಕಾಟ ಮುಗಿಯತ್ತಾ? ನನಗನ್ಸುತ್ತೆ ಮುಗಿಯಲ್ಲ. ಇದು ಪೊಲಿಟಿಕಲ್ ಇನ್ನೊಂದು ದಾರಿ ತಗೊಳುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ, ಕರ್ನಾಟಕದ ವಿಷಯದಲ್ಲಿ ಏನಾಗುತ್ತೆ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ನ್ಯೂಸ್ ಟಾಕ್ ಮುಗಿಸೋಣ. ಪ್ರಶಾಂತ್, ಧನ್ಯವಾದ. ಥ್ಯಾಂಕ್ ಯು ಭಾವನಾ. ಸೊ ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಟಾಕ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.